ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಿಂದಾಗಿ ನಿಮಗೆ ಬರುತ್ತೆ. ಇವತ್ತು ಕೂಡ ಆ್ಯಸ್ ಯೂಶುವಲ್ 11 mm ನೀಡನ್ನು ತೊಗೊಂಡು ಒಂದು 6 ಎಳೆ ದಾರವನ್ನು ತೊಗೊಂಡು ಮೇಲೆ ಒಂದು ಲಾಕ್ ಹಾಕ್ಕೊಂಡಿದ್ದೀನಿ. ಬಟ್ಟೆಯ ಹಿಂಭಾಗದಲ್ಲಿ ಥ್ರೆಡ್ನ ಒತ್ತಿಟ್ಕೊಂಡು ಫ್ರಂಟಿಂದ ಬಂದುಬಿಟ್ಟು ಲಾಕ್ನ ಮಾಡ್ಕೊತಿರೋದು. ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ನಾವು ಸೆಕೆಂಡ್ ಲಾಕ್ನ ಕೂಡ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಸೆಕೆಂಡ್ ಲಾಕ್ನ ಮಾಡ್ಕೊಳ್ಳೋಣ. ಈ ರೀತಿ ಸೆಕೆಂಡ್ ಲಾಕ್ ಆದಮೇಲೆ ನಾನು ಒಂದು 2 ಚೈನ್ನ ಹಾಕೊತಿದ್ದೀನಿ ಇಲ್ಲಿ. ನೋಡಿ, ಓಕೆ, ಲಾಕ್ ಆದಮೇಲೆ 2 ಚೈನ್ ಆದಮೇಲೆ ಒಂದು 3 mm ಬೀಡ್ಸ್ನ ತೊಗೊತಿದ್ದೀನಿ. ನಾನಿಲ್ಲಿ ಗೋಲ್ಡನ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಸ್ಯಾರಿಗೆ ಯಾವ ಕಲರ್ ಜರಿ ಇದೆಯೋ ಅದಕ್ಕೆ ಮ್ಯಾಚ್ ಆಗೋಂಗೆ ಬೀಡ್ಸ್ನ ತೊಗೊಳ್ಳಿ. ಆನಂತರ ಬೀಡ್ಸ್ ಲಾಕ್ ಮಾಡಿ ಸುಜ್ಜಿ ಮೇಲೆ ಒಂದು ಸರಿ ದಾರ ತೊಗೊಂಡು, ನೋಡಿ ಇಲ್ಲಿ ನಾನು ಫಸ್ಟ್ ಡಬಲ್ ಲಾಕ್ ಮಾಡಿದ್ದೀನಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ನೀಡಲ್ ಮೂಲಕ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶನ ಹಾಕೊತಿರೋದಿಲ್ಲಿ. ಎಸ್, ನೋಡಿ, ಹೀಗೆ ಫಸ್ಟ್ ಒಂದು ಡಬಲ್ ಕ್ರೋಶ ಹಾಕ್ಕೊಂಡೆ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ನಾನು ಒಂದು 2 ಚೈನ್ನ ಹಾಕ್ಕೊತೀನಿ. 2 ಚೈನ್ ಹಾಕಿ ಮತ್ತು ಸುಜ್ಜಿ ಮೇಲೆ ದಾರ ತೊಗೊಂಡು ಫಸ್ಟ್ ಡಬಲ್ ಕ್ರೋಶ ಹಾಕಿದ್ದೀನಲ್ಲ ಆ ಗ್ಯಾಪ್ನಲ್ಲಿ ಬಂದು ಈ ಡಬಲ್ ಕ್ರೋಶನ ಹಾಕ್ಕೊತಿರೋದು. ನೋಡಿ, ಕನ್ಫ್ಯೂಸ್ ಆಗಿಬಿಡಿ. ವಿಡಿಯೋ ಫಾಸ್ಟ್ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡಿ. ಸೂಜಿ ಮೇಲೆ ದಾರ ತೊಗೊಂಡು ಫಸ್ಟ್ ಹಾಕಿರೋ ಡಬಲ್ ಕ್ರೋಶ ಇದೆಯಲ್ಲ ಆ ಲೆಂತ್ನಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಡಬಲ್ ಕ್ರೋಶ ಹಾಕ್ತೀನಿ. ಈ ರೀತಿ ಡಬಲ್ ಕ್ರೋಶ ಕಂಬನ ನಾನು ಹಾಫ್ ಆರ್ಚ್ ಆಗೋ ರೀತಿಯಲ್ಲಿ ಹಾಕ್ತಾ ಬರ್ತೀನಿ. ಟೋಟಲ್ ಒಂದು 6 ಟೈಮ್ಸ್ ಹಾಕ್ಕೊಂಡಿದ್ದೀನಿ ನಾನು ಈ ಡಿಸೈನಿಗೆ. ನೋಡಿ, ನೀವು ಕೂಡ ಇದೇ ರೀತಿ ಈಸಿಯಾಗಿ ಮಾಡುವಂತಹ ಡಿಸೈನ್ ಇದು. ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ, ಚೆನ್ನಾಗಿ ಮಾಡ್ಕೊತ ಹೋಗ್ಬೋದು. ನೋಡಿ, ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಒಂದು 6 ಟೈಮ್ಸ್ ಆದಮೇಲೆ ಎಷ್ಟು ಗ್ಯಾಪ್ ಬರುತ್ತೆ ಅನ್ನೋದನ್ನು ಚೆಕ್ ಮಾಡಿ ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಲಾಕ್ ಮಾಡಾದಮೇಲೆ ಮತ್ತೆ ಸುಜ್ಜಿ ಯೂಸ್ ಮಾಡಿ ಒಂದು 2 ಸರಿ ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡಾಗ ಬೆಳೆನಲ್ಲಿ ಒಂದು ಬೀಡ್ಸ್ನ ಮತ್ತೆ ತೊಗೊತಾ ಇದ್ದೀನಿ. ಒಂದು 3 mm ಬೀಡ್ಸ್ನ ತೊಗೊಂಡ್ರೆ ಸಾಕು. ಫಸ್ಟು ಹೇಗೆ ಮಾಡಿದ್ವು ಅದೇ ರೀತಿಲಿ ಒಂದು ಬೀಡ್ಸ್ ತೊಗೊಳೋದು, ಬೀಡ್ಸ್ ಲಾಕ್ ಮಾಡ್ಕೊಬೇಕು, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈಗ ನೋಡಿ ಚೈನ್ ಆಗುತ್ತೆ ಡಿಸೈನು. ಇನ್ನು ಮುಂದೆಲ್ಲ ಕೂಡ ನೋಡಿ ಒಂದು 2 ಅಥವಾ 3 ಚೈನ್ ಗ್ಯಾಪಿಗೆ ಬರೋ ಹಾಗೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಥ್ರೆಡ್ ಮೂಲಕ ಡಬಲ್ ಕ್ರೋಶನ. ನೋಡಿ, ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಬೇಕಾಗತ್ತೆ. ಓಕೆನಾ? ಇದೇ ರೀತಿ ನಿಮ್ಮೆಲ್ಲ ಫುಲ್ ಡಿಸೈನ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಆಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಬೀಡ್ಸ್ ಆದಮೇಲೆ 2 ಚೈನ್ ಹಾಕಿ ಆನಂತರ ಸುಜ್ಜಿ ಮೇಲೆ ದಾರ ತೊಗೊಂಡಿರೋದು ನಾನು. ನೋಡಿ, ಈ ರೀತಿ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ ಒಂದು 6 ಸರಿ ಹೀಗೆ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ 2 ಸರಿ ಆದಮೇಲೆ ನೋಡಿ ನಾನು ಮತ್ತೆ ಲಾಕ್ ಆದಮೇಲೆ ಚೈನ್ ಹಾಕೊತಾ ಬರ್ತಿದ್ದೀನಿ ನಾನು. ನೋಡಿ, 2 ಸರಿ ನಾನು ಹಾಫ್ ಆರ್ಚ್ ಆದಮೇಲೆ ಒಂದು 4 ಚೈನ್ನ ಹಾಕಿ ಚೈನ್ ಗ್ಯಾಪ್ಗೆ ಬರೋ ಹಾಗೆ ಒಂದು ಲಾಕ್ನ ಮಾಡಿಕೊಂಡೆ. ಈ ರೀತಿ ಲಾಕ್ ಆದಮೇಲೆ ನೋಡಿ ಈ ರೀತಿ ಕಾಣೋದು ಡಿಸೈನು. ಮಧ್ಯೆ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಮಾಡಿದ್ದೀನಿ ನಾನು. ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದರೆ ಈ ರೀತಿ ಆಗುತ್ತೆ. 2 ಹಾಫ್ ಆರ್ಚ್ಗೆ ಮಧ್ಯ ಒಂದು ಕುಚ್ಚು ಕಟ್ಟೋದಕ್ಕೆ ಜಾಗ ಮಾಡಿದ್ದೀನಿ. ಎಂಡಿಂಗ್ನಲ್ಲಿ ಬಂದುಬಿಟ್ಟು ಒಂದು 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಆನಂತರ 2 ಚೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಾದಮೇಲೆ ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಬೇಕು ಬ್ಯಾಕ್ ಸೈಡಲ್ಲಿ. ಆವಾಗ ಡಿಸೈನ್ ಬಂದುಬಿಟ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸಿಂಪಲ್ಲಾಗಿ ಕಡಿಮೆ ಟೈಮ್ನಲ್ಲಿ ಮಾಡುವಂತಹ ಡಿಸೈನ್ ಇದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.